ಕೆಂಪೇಗೌಡರು ಯಾವತ್ತು ಜಾತಿ ಧರ್ಮ ಕುಲ ನೋಡೋರಲ್ಲ, ಪ್ರತಿಯೊಂದು ಕಸಬು ಒಂದೊಂದು ಪೇಟೆನ ಕಟ್ಕೊಂಡಂಥವ್ರು ಕೆಂಪೇಗೌಡರು. 3000 ಹಳ್ಳಿ ಸೇರಿ ಒಂದು ಬೆಂಗಳೂರು ಕಟ್ತಾರೆ. 2 ಹಳ್ಳಿಗೆ ಒಂದು ಕೆರೆ ಅಂತ 1500 ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಕಾಯ್ದೆ ಆದೇಶ ಪಡೆಗಳು ಅವೆಲ್ಲ ಇವೆ. ಇಂಥವನ್ನೆಲ್ಲ ಮಾಡೋಂಥ ಕೆಂಪೇಗೌಡರು ಬೆಂಗಳೂರು ಸ್ತಂಭ ಕಟ್ಟಬೇಕಾದ್ರೆ ಅವರ ಸೊಸೆ ಬಸ್ಸಿಯಾಗಿ ಅಂತ ಲಕ್ಷ್ಮಮ್ಮನ ಬಲಿ ಕೊಟ್ಟು ಬೆಂಗಳೂರು ಕಟ್ತಾರೆ. ಅಂದರೆ ಜಾಗ ಬಲಿದಾನ ಅಂತ ಬಂದಂತಹ ಬೆಂದಕಾಳರು ಇವತ್ತು ಬೆಂಗಳೂರಾಗಿ ಬೃಹದಾಕಾರವಾಗಿ ಬೆಳೆದು ವಿಶ್ವಶ್ರೇಷ್ಠ ನಗರವಾಗಿದೆ. ಆದರೆ ಬ್ರಿಟಿಷ್ನರು ಹೇಳಿದ್ರು, ಸಾಕಷ್ಟು ಆಧುನಿಕ ನಗರಗಳ ಕಲ್ಪನೆ ಮಾಡೋದೇ ಅದು ಮಾಡಿ ಕೆಂಪೇಗೌಡರು ಅಂತ. ಅಂತಹ ಕೆಂಪೇಗೌಡರು ನಗರದಲ್ಲಿ ನಾವಿರೋದೇ ನಮ್ಮದು ಹೆಮ್ಮೆ ಅನ್ಸುತ್ತೆ. ಅವತ್ತು 1500 ಕೆರೆ ಇತ್ತು, ಇವತ್ತು 150 ಕೆರೆ ಬೆಂಗಳೂರಿನಿಂದ. ಜನರು ನಾವು ಇಷ್ಟೇ ಕೇಳ್ಕೊಳ್ಳೋದು, ಈ ಕೆಂಪೇಗೌಡರು ಜಯಂತಿ ಮಾಡೋಕ್ಕಿಂತ ಅವ್ರು ಕಟ್ಟಿಸಿರ್ತಕ್ಕಂಥ ಕೆರೆಗಳು, ಕೋಟೆ ಕೊತ್ತೂರು, ಅದೇ ರೀತಿ ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳು ಅವನ್ನು ಉಳಿಸ್ಕೊಂಡ್ರೆ ನಾವು ಕೆಂಪೇಗೌಡರಿಗೆ ಒಂದು ಕೃತಜ್ಞತೆ ಹೇಳೋದು ಅಂತ ಇವತ್ತು ನನ್ನ ಪ್ರೀತಿಯ ತಂಗಿ ರಾಜೇಶ್ ಅಮ್ಮನ ಆಶಯ ಚಂದ್ರಗೌಡರ ಸ್ಮೃತಿಯಿಂದ ಕೆಂಪೇಗೌಡರ ದಿನಾಚರಣೆಯೊಂದಿಗೆ ನಮ್ಮ ತಂಗಿ ಬೆಂಗಳೂರಿನಲ್ಲಿರೋದ್ರಿಂದ ಕೆಂಪೇಗೌಡರು ಜನ್ಮದಿನ ತಂದರೆ ನಿಮ್ಮ ಜನ್ಮದಿನ ಮಾಡ್ತಿದ್ದೀವಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು, ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು. ನಮ್ಮ ಜೊತೆ ತಮಾಷೆಗೆ ನನ್ನ ಜೊತೆ ಅಮ್ಮ ಜೊತೆ ಎಲ್ಲ ಜೊತೆ ಚೆನ್ನಾಗಿರ್ಬೇಕು. ನೀನು ನನ್ನ ತಂಗಿ ಅಲ್ವಾ, ನಿನ್ನ ಕಣ್ಣಲ್ಲಿ ಯಾವತ್ತೂ ನೀರು ಬರ್ಬೋದು. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಮ್ಮ ಕಣ್ಣಲ್ಲಿ ರಕ್ತ ಬರುತ್ತೆ. ಅವಾಗ ಆರ್ಗ್ಯುಮೆಂಟೇ ಬೇರೆ, ಪ್ರೀತಿ ವಿಶ್ವಾಸನೇ ಬೇರೆ. ನಮ್ಮ ಆರ್ಗ್ಯುಮೆಂಟ್ ಬೇರೆ ಇರಲಿ, ವ್ಯಾವಿತ್ಯು ನೀನು ನಮ್ಮ ಯಾರು ನಗ್ತಾ ಆಗ್ತಾ ಇರಬೇಕು ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್. ಗಣೇಶನ್ ಒಂದು